ಒಂದು ಮಾತೆ ಹಿಂಗ್ ಹೇಳ್ತಾರಲ್ಲ ಮರಣ್ಣ. ಏನ್ ಹೇಳ್ತಾರಪ್ಪ ಮಾತ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದಪ್ಪ ಹೌದು ಹೇಳ್ಯಾರಲ್ರಿ. ಇದೇ ಮಾತ ಯಾಕೆ ಹೇಳಿದ್ರು? ಎಲ್ಲಾ ಬಲ್ಲವ್ರು ಎಲ್ಲಾ ಕಡೆಗೆ ಇರುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೇಳ್ಯಾರ. ಇವತ್ತಿನ ದಿವಸ ಗದ್ದಿಲಕ್ಷ್ಮಿ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು ಒಡ್ಡಿವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳೇ ನಡಿಲೆ ಅಂತ ಹೇಳಿ ನಡಿಲಿ ಅಂತ ಹೇಳಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳು ಬರಮಾಡಿಕೊಂಡಾರ. ಹೌದಪ್ಪ ಹೌದು ಕೊಂಡಾರ. ಅವು 2 ಮೇಳಿನ ಕಾರ್ಯಕ್ರಮ ಹೆಂಗ್ ಹೊಂಟಾವ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾತೈತಿ. ಅದಕ್ಕೆ ನಮ್ಮ ಸರಿಜೋಡಿ ಕಲಾವಂತರನ್ನು ಕಾರ್ಯಕ್ರಮ ಬಹಳ ಚಂದ ಮಾಡ್ಲಕತ್ತಾರ. ನಮ್ದು ಸಿಂಪಲ್ ಆಗಿ ಹೊಂಟಾದ. ಹೌದು ನಮ್ದು ಚಂದ ಹೊಂಟಾದ. ಸಿಂಪಲ್ ಏನ್ ಬೇಕು ನಾವು? ಯಾಕಂತ ಕೇಳಿದ್ರೆ ಅವ್ರು ಹೇಳ್ತಾರ, ಅವರು ಏನ್ ಹೇಳಿದ್ರು? ದಾರು ಕುಡಿಲಾರ್ದವ್ರು ಹುಚ್ಚು ಸೋಳಿ ಮಕ್ಕಳು. ನೋಡ್ರಿ ಅಲ್ಲ ಬಾಯಿ, ಒಬ್ಬಕ್ಕೆ ಹೆಣ್ಮಗಳದಿ ಅದಿ ಆ ಹುಡುಗರ ಕೈಲಿ ಒಂದು ಹೆಣ್ಮಗಳಿಗೆ ಬಯಸ್ತಿ ಅಂದ್ರ ಮತ್ತ ನಿನ್ನ ಬುದ್ಧಿಯಲ್ಲಿ ಇಟ್ಟಿದೆ ತಿನ್ನ. ಏ ತಮ್ಮ ಸುಮ್ಕೊಂಡು ಈಗ ಏನ ಆಗ್ಯದ ಗಪ್ಪು. ಒನ್ಸ್ ಮೋರ್ ಕರೆ ನೀನು ಒಬ್ಬಕ್ಕಿ ಹೆಣ್ಮಗಳದಿ ಅಲ್ಲಿ ತಳಗ ಕೂತಾವ, ನಿನ್ನ ಮೇಳದಾಗ ಕೂತಾವ ಹುಚ್ಚು ಸೂಳಿ ಅಂತೇಳಿ ಒಂದು ಹೆಣ್ಣು ಮಗಳಿಗೆ ಬೈಲಿಕತ್ತಾನವ. ಹೌದು ಹಿಂಗ ಅಲ್ಲ ತಮ್ಮ, ಹಿಂಗ ಬೈಬ್ಯಾಡ್ದು ಅಂತೇಳಿ ಹೇಳುವಂತ ಜ್ಞಾನ ನಿನ್ನ ಬಲ್ಯಕ್ಕ ಆಯ್ತಿಯೋ ಏನು ಇಲ್ಲೋ? ಹಂಗ್ರಿ ಪರದು ಸಾಬ್ರ ನೀವ್ರಿ ಹೇಳೋದ್ ಕೇಳ್ರಿ. ಗುಲಾಬಿ ಹೂವಿಗೆ ಮುಳ್ಳುಗಳ ಜಾಸ್ತಿ, ಜಾಸ್ತಿ ಗುಲಾಬಿ ಹೂವುಗಳಿಗೆ ಮುಳ್ಳುಗಳ ಜಾಸ್ತಿ, ನಿಮ್ಮಂತ ಹುಡುಗಿಯರಿಗೆ ಸೊಕ್ಕ ಜಾಸ್ತಿ, ನಮ್ಮಂತ ಹುಡುಗರಿಗೆ ಕಲರ್ ಜಾಸ್ತಿ. ನಮ್ಮ ಕದರಲ್ಲ, ನಮ್ಮಂತ ಹುಡುಗರಿಗೆ ಸಂಗೊಳ್ಳಿ ರಾಯಣ್ಣನ ಮ್ಯಾಲ ಅಭಿಮಾನ ಜಾಸ್ತಿ. ಈ ರೂಟ್ ಹಿಡಿಬೇಕು, ಆ ಕದರ ಬಿಡಬೇಕು. ಹೌದು ಅಲ್ಲ ಚಂದ ಬರ್ತಾವ್ರಿ ನೋಡಿ. ಎಂತ ಮಾತು ಹೇಳ್ಬೇಕಾಗ್ಯದ ನಾವು. ಎಂತವಪ್ಪ ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು. ಹೌದು ಹೆಂಗ್ ಹೇಳ್ಬೇಕು? ಮತ್ತೊಬ್ಬರ ಮನಸ್ಸಿಗೆ ಪೆಟ್ಟಾಗಿರ್ಬಾರ್ದು, ಪೆಟ್ಟಾಗೋಂಗಿರ್ಬಾರ್ದು. ಎಂತ ಮಾತು ಹೇಳ್ಬೇಕಾಗ್ಯದ. ಎಂತವಪ್ಪ ಗಂಡ ಹೆಣ್ತಿಗೆ ಒಬ್ಬ ಗಂಡಸ್ ಮಗ ಹುಟ್ಟಿ ಬಂದ. ಒಬ್ಬನೇ ರೀ, ಒಬ್ಬನೇ. ಒಂದೊಂದೇ ಹುಡ್ತಾವ್ರಿ. 10 12 ಅಲ್ಲಿಗೆ ಅವ್ರಿಗೆ ಹಂದಿ ಮಾಡಿರಿ. ಒಬ್ಬನೇ ಹುಟ್ಟಿ ಬಂದ. ಹುಟ್ಟಿ ಬಂದು ಕೂಳಿದ ತಾಯಿ ಇದ್ದಕ್ಕೆ ತೀರ್ಕೊಂಡ್ರು. ಹೌದು ತಂದಿ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ. ತಂದಿ ಮನಸ್ಸಿನಾಗ ಆಸೆ ಏನಿತ್ತ ಅಂತ ಕೇಳಿದ್ರ ಏನಿತ್ತಪ್ಪ? ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ. ತಾಯಿ ನೆನಪಿ ಬರ್ಲಾರ್ದಂಗ ನನ್ನ ಬೆಳೆಸ್ಬೇಕಂತೇಳಿ ತಂದಿ ಮಗನಿಗೆ ಸಾಲಿಗೆ ಹಚ್ಚದ. ಕೂಲಿ ನಾಲಿ ಮಾಡ್ತಿದ್ದ. ಏನ್ ಮಾಡ್ತಿದ್ದ? ಕೆಲಸ ಮಾಡ್ತಿದ್ದಪ್ಪ. ಬಡತನ ಪರಿಸ್ಥಿತಿ ಇತ್ತು, ಕೆಲಸ ಮಾಡಿ ಮಗನಿಗೆ ಫೀಸ್ ತುಂಬಿ ಸಾಲಿ ಕಲಿಸ್ತಿದ್ದ. ಊರಾಗ ಇಂಗಳಿಗೆ ಒಳಗ 10ನೇತೆ ಮುಗಿತ್ತು. ಮುಂದಿನ ಶಿಕ್ಷಣಕ್ಕಾಗಿ ಮಗ ಬಿಜಾಪುರಕ್ಕೆ ಹೋಗ್ತೀನಿ ಅಂದ. ಅವಾಗ ತಂದೆ ವಿಚಾರ ಮಾಡ್ತಾನ, ಏನಂತ? ಇಲ್ಲೇ ಇಂಗಳಿಗೆ ಒಳಗ ಸಾಲಿ ಕಲಿಸ್ಬೇಕಾದ್ರೆ ನಾ ಕೂಲಿ ನಾಲಿ ಮಾಡೀನಿ, ಮಗ ಬಿಜಾಪುರಕ್ಕೆ ಹೋಗ್ತೀನಿ ಅಲ್ಲಕತ್ತಾನ, ಅಲ್ಲಿ ರೊಕ್ಕ ಜಾಸ್ತಿ ಬೇಕು. ಹೆಂಗ ಮಾಡ್ಲಿ ಅಂತೇಳಿ ಒಬ್ರು ಸಾವುಕಾರ ಮನ್ಯಾಗ ದುಡ್ಲಿಕ್ಕೆ ನಿಂತು ಒಟ್ಟು ರೊಕ್ಕ ತಗೊಂಡು ಬಂದು ಆ ಬಿಜಾಪುರದೊಳಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ. ಎಲ್ಲಿ? ಸಾಲ್ಯಾಗ ಬಿಜಾಪುರದಾಗ ಸಾಲಿ ಕಲಿತಿದ್ದ. ತಂದೆ ಇಂಗಳಿಗೆ ಒಳಗ ದುಡ್ಲಿಕ್ಕೆ ನಿಂತಿದ್ದ. ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು. ನೌಕರಿ ಆದ ಕೂಡಲೇ ಮಗ ಫೋನ್ ಹಚ್ತಾನ. ಏನಂತ? ಯಪ್ಪ, ಇಷ್ಟು ದಿವಸ ನನ್ನ ಸಲುವಾಗಿ ದುಡಿದಕ್ಕೂ ಪ್ರತಿಫಲ ಸಿಕ್ತು, ನನಗ ನೌಕರಿ ಆಯ್ತು ಅಪ್ಪ ಅಂದ. ಹೌದು ಅಪ್ಪಗ ಆನಂದ ಆಯ್ತು, ಖುಷಿ ಆಯ್ತು. ತಾಯಿ ಇರ್ಲಾರ್ದ ಪ್ರದೇಶ ಮಗ ಇತ್ತು, ನೌಕರಿ ಆಯ್ತಲ್ಲ. ಹೌದು ನನ್ನ ಮಗ ಬಿಸಿಲಾಗ ತಿರ್ಗಾಡ್ಲಾರ್ದಂಗ ಆಯ್ತಲ್ಲ ಖುಷಿಯೊಳಗಿದ್ದ. ಅವಾಗ ಮಗ ಮತ್ತೊಂದು ಮಾತು ಹೇಳ್ತಾನ. ಏನು ಮಾತ? ಯಪ್ಪ, ಇನ್ನ ಒಂದು ಮಾತು ಹೇಳ್ತೀನಿ, ನನ್ನ ಮ್ಯಾಗ ಸಿಟ್ಟಿಗೆ ಬರಬೇಡ ಅಂದ. ಹೌದು ಏನಿನ್ನೊಂದು ಮಾತ? ಅವಾಗ ತಂದೆತಾನ, ನೀ ತಾಯಿ ಇರ್ಲಾರ್ದ ಪ್ರದೇಶ ಮಗ ಐತಿ, ನೀ ಹೇಳಿರ್ತಕ್ಕಂತ ಮಾತಿಗೆ ನಾ ಹೆಂಗ ಸಿಟ್ಟಿಗೆ ಬರ್ಲಿ? ಹೌದು ನಾ ಸಿಟ್ಟಿಗೆ ಬರಲ್ಲ, ಹೇಳ ಮಗನ ಅಂದ. ಹೌದು ಅವಾಗ ಮಗ ಹೇಳ್ತಾನ, ಏನ್ ಹೇಳ್ದ? ಯಪ್ಪ, ಇಲ್ಲೇ ಬಿಜಾಪುರದಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ. ಹೌದು ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯಾದ. ಇಬ್ರು 8 ದಿವಸ ಲಗ್ನ, 8 ದಿವಸ ಆಗನ ಲಗ್ನ ಇಟ್ಕೊಂಡಿಯಪ್ಪ, ಲಗ್ನಕ್ ಬರ್ಬೇಕಂತ ಹೇಳ್ದ. ಹೌದು ಹೇಳ್ದ. ಇಷ್ಟು ಹೇಳದ ಕೂಡಲೇ ತಂದಿಗ್ ಸಿಟ್ಟು ಬರ್ಲಿಲ್ಲ. ಮಗನ, ನಿನ್ನ ಖುಷಿನೇ ನನ್ನ ಖುಷಿ, ನಿನ್ನ ಸಂತೋಷನೇ ನನ್ನ ಸಂತೋಷ. ಹೌದು. ಆ ಹುಡುಗಿ
ಅಂದ ಬಳಕ ಮುಗೀತು 8 ದಿವಸಗನ ಬಿಜಾಪುರಕ್ಕೆ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ಇಂಗಳಿಗದಿಂದ ಬಸ್ಸಿಗೆ ಕೂತು ಬಿಜಾಪುರಕ್ಕೆ ಹೋದ ಲಗ್ನ ಭಾರಿ ಆಯ್ತು. ಹೌದಾಯ್ತು. ಎಲ್ಲಿ? ಬಿಜಾಪುರದಾಗ. ಎಲ್ಲಾ ದೊಡ್ಡ ದೊಡ್ಡ ಮಂದಿ ಬಂದಿದ್ರು. ಲಗ್ನ ಭಾರಿ ಆಯ್ತು ತಂದಿ ಹೇಳ್ತಾನ ಮಗನಿಗೆ. ಏನ್ ಹೇಳ್ತಾನಪ್ಪ? ಲಗ್ನ ರೇ ಭಾರಿ ಆಯ್ತು, ನಾ ತಿರುಗಿ ಇಂಗಳಿಗೆ ಹೋಗ್ತೀನಿ ಅಂದ. ಹೌದು. ಅವಾಗ ಮಗ ಕಾಲಿಗೆ ಬಿದ್ದ. ಬಿದ್ದತ್ತಾನ. ಏನತ್ತ? ಯಪ್ಪ ನನ್ನ ಸಲುವಾಗಿ ಎಷ್ಟು ದಿವಸ ನೀ ದುಡಿತಿದ್ದೆ ನನಗೆ ನೌಕರಿ ಆಗ್ಯದಪ್ಪ, ನೀನ್ ಮ್ಯಾಗ ಯಾರಿಗೋಸ್ಕರ ದುಡಿಬೇಕು? ಹೌದು. ದುಡಿಯೋದು ಬೇಡಪ್ಪ, ಬಿಜಾಪುರದಾಗ ಒಂದ್ ಮನಿ ತಗೊಂಡಿನಿ, ನನ್ನ ಮನಿಗೆ ನಡಿ ಪುತ್ತು ಊಟ ಮಾಡಕತ್ತಿ ಅಂದ ಮಗ. ಹೌದು. ಅವಾಗ ತಂದ್ ಹೇಳ್ತಾನ, ಏನ್ ಹೇಳ್ದ? ಮಗನ ನಿನಗ ನೌಕರಿ ಇದ್ದಿರ್ಬೇಕು, ಮನಿ ಇದ್ದಿರ್ಬೇಕು, ಆ ಮನಿನೂ ಬೇಡ, ನಿನ್ನ ಪಗಾರನು ಬೇಡ. ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರ ಅದ, ಈ ಶರೀರದಾಗ ಇನ್ನೂ ಶಕ್ತಿ ಐತಿ. ಹೌದು. ಈ ಶಕ್ತಿ ಹೋಗತ್ತ ನಮ್ಮ ಮಗನ, ನಿನ್ನ ಋಣದಾಗ ನಾ ಇರಲ್ಲ ಅಂದ ತಂದಿ. ಹೌದು. ಹೇಳ್ದಪ್ಪ ಅಪ್ಪ. ಮಗ ಅತ್ತ ಕರೆದ, ಎಷ್ಟು ಮಗನ ಮಾತು ಕೇಳಲಾರ್ದೆ ಮತ್ತೆ ಇಂಗಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡಿದು ಊಟ ಮಾಡ್ತಿದ್ದ. ಹೌದು. ಆ ಮಗ ಸಿಟ್ಯಾಗ ನೌಕರಿ ಮಾಡ್ತಿದ್ದ. ಹೌದು. ಸಿಟ್ಯಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರದಾಗ ಒಂದು ಗಂಡಸ ಮಗ ಹುಟ್ಟಿ ಬಂತು. ಯಾವ ಮಗ? ಗಂಡಸ ಮಗ. ಗಂಡಸ ಮಗ ಹುಟ್ಟಿ ಬಂದು 10 ವರ್ಷದವಾದ. 10 ವರ್ಷದ ಕೋರ್ಸ್ ಕೇಳ್ತದ ನೌಕರಿ ಮಾಡವನಿಗೆ. ಏನಂತ ಕೇಳ್ತದಪ್ಪ? ಯಪ್ಪ ಇಚ್ಚಿ ಕಡಿನೂ ಮನಿ ಅದ, ನಡಬರಕ್ ನಮ್ಮ ಮನಿ ಅದ. ಇಚ್ಚಿ ಕಡಿ ಮನೆಯವ್ರನ್ನು ದಿನ ಒಂದು ಊರಿಗೆ ಹೋಗ್ತಾರ. ಹೌದು. ದಿನ ಒಂದು ಊರ್ ಮಂದಿ ಅವ್ರ ಮನಿಗೆ ಬರ್ತಾರ. ಒಂದು ದಿವಸ ನಮ್ಮ ಮನಿಗೆ ಯಾರು ಬರಲಾಗ್ಯಾರ. ಹೌದು. ನಾವ್ ಒಂದು ದಿವಸ ಯಾವ್ರಿಗಿನ ಹೋಗಲಾಗಿವಿ. ನಮಗ ಮಂದಿ ಮಕ್ಕಳು ಬಂಧು ಬಳಗ ಅದಾರೋ, ನಾವೇನು ಪರದೇಶ ಇದ್ದೀವಪ್ಪ ಅಂತ ಕೇಳ್ತ ಕೂಸ. ಹೌದು. ಕೇಳ್ತು. ಅವಾಗ 10 ವರ್ಷದ ಮಗನ ಮಾತು ಕೇಳಿ ತಂದೆತ್ತಾನ. ಏನಂತಾನೆಪ್ಪ? ಯಪ್ಪ ನಾವ್ ಪರದೇಶಿಗಳಲ್ಲ, ಅನಾಥರಲ್ಲ. ಹೌದು. ಇಂಗಳಿಗೆ ಒಳಗ ನಮ್ಮ ಅಪ್ಪ ಅದಾನಂದ್ರ ನಿನ್ನ ಮುತ್ತಿ ಅದಾನ. ಇಲ್ಲಿ ಬಿಜಾಪುರದಾಗ ಇರುವತ್ತೇನ ಕಾಲ ಬಿದ್ದೀನಿ, ನಮ್ಮ ಅಪ್ಪ ನನ್ನ ಮಾತು ಕೇಳಿಲ್ಲ, ನಾಯರಿ ಏನು ಮಾಡ್ಲಿ ಮಗನ ಅಂದ. ಹೌದು. ಹೇಳ. ಅವಾಗ 10 ವರ್ಷದ ಕೂಸ ಹೇಳ್ತದ, ಏನ್ ಹೇಳ್ತು? ಯಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಿಲ್ಲ, ಖರೆ ನಿಮ್ಮ ಅಪ್ಪಗ ನಾ ಈ ಮನೆಗೆ ಕರೆಸ್ಕೊತೀನಿ, ಫೋನ್ ಹಚ್ಚಿ ಕೊಡುವಲಕತ್ತು. ಹೌದು. ಫೋನ್ ಹಚ್ಚಿ ಕೊಟ್ಟು ಫೋನದಾಗ ಮೊಮ್ಮಗನ ಸಂಗಟ ಮುತ್ಯನ ಸಂಗಟ ಮೊಮ್ಮಗ ಮಾತಾಡ್ತಾನ. ಏನಂತ ಹೇಳಿ ಮಾತಾಡ್ತಾನ? ಮುತ್ಯ ಮುತ್ಯ ನಾನಿನ್ನ ಮೊಮ್ಮಗ ಅದೀನಿ, 10 ವರ್ಷದವಾಗಿನಿ. ನನ್ನ ಮಾರಿ ನೋಡ್ಲಕ್ಕ ಯಾಕೆ ಬಂದಿಲ್ಲ ಮುತ್ಯ ನೀನು? ಹೌದು. ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗಾಗಲ್ಕತ್ತದ, ನಿನ್ನ ಸಂಗಟ ಆಟ ಆಡುವಂಗಾಗಲ್ಕತ್ತದ, ನಿನ್ನ ಕೈ ತೂತ ತಿನ್ನಂಗಾಗಲ್ಕತ್ತದ. ಮುತ್ಯ ನೀ ಬರತನ್ನ ಊಟನೇ ಮಾಡಲ್ಲ, ಹಂಗೆ ಇರ್ತೀನಲ್ಲಕತ್ತು 10 ವರ್ಷದ ಕೋಸ. ಹೌದು. ಹಠ ತೋಟ ಕುಂತು ಹಠ ತೊಡ್ತು. ಮೊಮ್ಮಗ ಹಿಂಗ್ ಹಠ ತೊಟ್ಟದ, ಹೋಗತನ ಉಣಲಲ್ಲಕತ್ತದ. ಹೌದು. ನಾನು ಮೊಮ್ಮಗನ ಮುಖ ನೋಡ್ಬೇಕಂತೇಳಿ ಇಂಗಳಿಗಿನಿಂದ ಮತ್ತೆ ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಹೋಗಿ ಮನೆ ಮುಂದೆ ನಿತ್ತ. ಮುತ್ಯಾಗ ನೋಡಿ ಮೊಮ್ಮಗ ಜಿಗದಾಳಕತ್ತು. ಹೌದು. ಮುತ್ಯಾಗ ನೋಡಿ ಮೊಮ್ಮಗ ಜಿಗದಾಡುದು, ಮೊಮ್ಮಗ ನೋಡಿ ಮುತ್ಯ ಜಿಗದಾಡುದು. ಇವ್ರು ಜಿಗದಾಡ್ಲಕತ್ರ, ಇವ್ರು ಜಿಗದಾಡೋದ್ ನೋಡಿ ಮನ್ಯಾಗ ನೌಕರಿ ಮಾಡೋನಿಗೆ ಖುಷಿ ಆಯ್ತು, ಅವನು ಜಿಗದಾಡ್ಲಕತ್ತ. ಹೌದು. ಹೆಂಡತಿಗೆ ಹೇಳ್ತಾನ ಜಿಗದಾಡ್ಕೋತು, ಏನಂತ? ನೋಡುವ ನಮ್ಮ ಅಪ್ಪಗೆ ಈ ಮನಿಗೆ ಬಾತೇಳಿ ನಾ ಕಾಲು ಬಿದ್ದೀನಿ. ಹೌದು. ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ. ಯಾವಾಗ ನಮ್ಮ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ನಮ್ಮ ಅಪ್ಪ ಇವತ್ತ ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂದ. ಯಾವ ತಾಟ? ಬಂಗಾರ ತಾಟ್ರಿ. ಬಂಗಾರ ತಾಟ್ನ್ಯಾಗ ನಮ್ಮ ಅಪ್ಪ ಊಟ ಮಾಡ್ಬೇಕಂದ. ಹೆಂಡತಿ ಯಾಕಾಗಲ್ಲ ಅಂದ್ಳು. ಹೌದು. ಬಂಗಾರ ತಾಟ್ನ್ಯಾಗ ತಂದು ಸೊಸಿ ಮಾವಗ ಊಟ ಕೊಟ್ಟಾಳ. ಮಾವನ ಲಕ್ಷ್ಯ ಬಂಗಾರ ತಾಟಿನ ಮ್ಯಾಗಿಲ್ಲ. ಹೌದು. ಎಲ್ಲಿ ಅದ? ಎಲ್ಲಿ? ಮೊಮ್ಮಗನ ಮುಖ ನೋಡ್ರದೊಳಗ ತಲ್ಲಿನಾಗೇನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಮೊಮ್ಮಗನಿಗೆ ಒಂದು ತುತ್ತು ತಿನ್ನಿಸಿ ತಾವೊಂದು ತುತ್ತು ಬಾಯಾಗ ಹಾಯ್ಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯನ ಜೊಲ್ಲು ಸೋರಿ ಆ ಬಂಗಾರ ತಾಟ್ನ್ಯಾಗ ಬಿತ್ತು. ಹೌದು. ಆ ಬಂಗಾರ ತಾಟ್ನ್ಯಾಗ ಜೊಲ್ಲು ಬೀಳದ ಮನ್ಯಾಗ ಸೊಸಿ ನೋಡಿದಳು. ಸೊಸಿ ನೋಡಿತ್ತಾಳ, ಏನತ್ತ? ರೀ ನಿಮ್ಮ ಅಪ್ಪನ ಜೊಲ್ಲರೆ ಬಂಗಾರ ತಾಟ್ನ್ಯಾಗ ಬಿತ್ತು, ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ, ನೀವೇ ತೊಳಿರಂದಳಕ್ಕಿ. ಹೌದು. ನೋಡ್ರಿ ಸೊಸಿ 11 ವರ್ಷ ಇತ್ತ ನಮ್ ಸಂಸಾರ ಬಾರಿ ನಡೆದಿತ್ತು. ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರ ಇರ್ಬೇಕು ಒಂದಂದಳು, ನಾರ ಇರ್ಬೇಕು ಒಂದಂದಳು. ಹೌದು. ಅವಾಗ ನೌಕರಿ ಮಾಡಕ್ ಗಂಡತ್ತಾನ. ಏನಂದ? ನೋಡುವ ನಮ್ಮ ಅಪ್ಪಗೂ ವಯಸ್ಸಾಗ್ಯಾದ, ತಿರುಗಿ ನೀ ಇಂಗಳಿಗೆ ಹೋಗಿ ದುಡ್ಕೊಂಡು ತಿನ್ನೋ ಅಪ್ಪ ಅಂತೇಳಿ ಹೆಂಗ್ ಕಳ್ಸಲಿ? ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನ, ಮಗನಿಗೆ ಬಿಟ್ಟು ನಿನಗ್ ಬಿಟ್ಟರ ನಾ ಹೆಂಗಿರ್ಲಿ? ಹೌದು. ನನಗ ಮಗ ಬೇಕು, ನೀ ಬೇಕು, ನಮ್ಮ ಅಪ್ಪ ಬೇಕಲ್ಲ ಕತ್ತ. ಹೌದಪ್ಪ. ಹೌದು. ಅವಾಗ ಹೆಂಡತಿತ್ತಾಳ, ಏನಂದ್ರು? ಈ ಮನ್ಯಾಗ ನಿಮ್ಮ ಅಪ್ಪ ಇರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ತೊಳೆದ ನನ್ನ
ಕೈಲಿ ಆಗಲ್ಲ, ನಿಮ್ಮ ಅಪ್ಪನ ಜೊಲ್ಲ ತೊಳ್ಳಾರ್ದಂಗ ಏನಾರ ಮಾಡ್ಕೊಂಡ್ ಬಾ, ಅವಾಗ ನಿಮ್ಮ ಅಪ್ಪಗ ಈ ಮನ್ಯಾಗ ಇಟ್ಕೋತೀನಿ ಅಂದಳು. ಹೌದಪ್ಪ ಹೌದು ಹೇಳು. ಇವ ಯಾಕಾಗಲ್ಲ ಅಂದ, ಚಂತನ ನೌಕರಿ ಮಾಡಕ್ ಹೋಗಿ ಸಂಜಿಗೆ ಮನೆಗೆ ಬರುವಂತ ಸಮಯದೊಳಗ 30 ಮಣ್ಣಿನ ಪರಿಣಗಳು ತಗೊಂಡ ಬಂದ. ಹೌದು. ಯಾವ ಪರಿಣ? ಮಣ್ಣಿನ ಪರಿಣಗಳ ತಗೊಂಡ ಬಂದು ಹೆಂಡತಿ ಕೈಯ ಕೊಟ್ಟು ಹೇಳ್ತಾನ. ಏನ್ ಹೇಳ್ತಾನಪ್ಪ? ತಗೋ, ಇವು ಮಣ್ಣಿನ ಪರಿಣಗಳದಾವ, ಒಂದು ತಿಂಗಳಿಗೆ ಆಗುವಷ್ಟು ಅದಾವ. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗ ಊಟ ಕೊಡು. ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣ ಎಡಗೈಲೆ ಏನು ಬಲಗೈಲೆ ಒಕ್ಕಡಬೇಡ, ಎಡಗೈಲೆ ಒಯ್ದು ಹೊರಗೊಕ್ಕಡು, ನಮ್ಮ ಅಪ್ಪನ ಜೊಲ್ಲ ತೊಳಿಬೇಡ ಅಂದ. ಹೌದು ಹೇಳ. ಯಾಕಾಗಲ್ಲ ಅಂದ್ರು, ದಿನ ಒಂದು ಮಣ್ಣಿನ ಪರಿಣದಾಗ ಊಟ ಕೊಡ್ತಿದ್ರು. ಹೌದು. ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣ ಒಯ್ದು ಎಡಗೈಲೆ ಹೊರಗೊಕ್ಕೊಡ್ತಿದ್ರು. ಹೌದು. ಹಿಂಗ 10 ದಿವಸ ಆಯ್ತು. 11ನೇ ದಿವಸಿಗೆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣ ಒಯ್ದು ಹೊರಗೊಕ್ಕೊಡ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದ್ದಿಲ್ಲ. ಹೌದು. ಹೆಣ್ಮಗಳಿಗೆ ಚಿಂತೆ ಆಯ್ತು. ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರೋದಿಲ್ಲ. ಆ ಹೊಲಸು ಮುದಕನ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವಸ ಮರಿಗೆ ನಿಂತು ನೋಡಿದ್ರು. ಹೌದು. ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ, ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ 10 ವರ್ಷದ ಕೂಸ ಮುತ್ಯನ ಜೋಲ ತೊಳಿಕತ್ತಿತ್ತು. ಹೌದು. ಮುತ್ಯನ ಜೋಲ ತೊಳೆದ್ ನೋಡಿ ತಾಯಿಗೆ ಸಂಕಟ ಆಗಲಕತ್ತು, ನೋವು ಆಗಲಕತ್ತು, ತ್ರಾಸ ಆಗಲಕತ್ತು, ತಳಮಳ ಆಗಲಕತ್ತು. ಓಡಿ ಹೋಗಿ ತೆಕ್ಕಿ ಹಾಕೊಂಡು ಮಗನಿಗೆ ಬೈತಾಳ. ಏನಂತ ಹೇಳಿ? ಏ ಮಗನ, ಬಂಗಾರ ತಾಟ್ನ ತೊಳೆಯುವಂತ ಎಳಿ ಕೈಗಳದಾವ. ಹೌದು. ಆ ಹೊಲಸು ಮುದಕನ ಜೋಲ ಯಾಕೆ ತೊಳಿಕತ್ತಿದಿ? ಅಂತದೇನು ಪರಿಸ್ಥಿತಿ ಬಂದದ ಮಗನ ಅಂತೇಳಿ ತಾಯಿ ತೆಕ್ಕಿ ಹಾಕೊಂಡ ಮಗನಿಗೆ ಬೈದ ಅಳ್ಳಕತ್ತಳು. ಹೌದು. ಅವಾಗ 10 ವರ್ಷದ ಕೂಸ ಹೇಳ್ತಾದ. ಏನ್ ಹೇಳ್ತದಪ್ಪ? ಅಳಬೇಡ. ಯಾಕ ನಮ್ಮ ಮುತ್ಯನ ಜೊಲ್ಲನ ತೊಳಿಕತ್ತಿನ ಅಂತ ಕೇಳಿದ್ರ, ಯಾಕ? ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ. ನಮ್ಮ ಮುತ್ಯನ ಜೊಲ್ಲ ಸೋರ್ಲಕತ್ತದ. ಹೌದು. ಅವ ಮುಂದೆ ನಿನ್ನ ವಯಸ್ಸಾಗ್ತದ. ಆ ಸಮಯದೊಳಗ ನಿನ್ನ ಜೋಲ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪ್ರಾಣಿ ಎಲ್ಲಿ ಹುಡುಕಿ ಇವೇ ತೊಳೆದು ನಿನಗಿರ್ಲಕತ್ತಿನ 10 ವರ್ಷದ ಕೂಸ. ಹೌದು. ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆಗಿರ್ಬೇಕಾರೆ ಮಾತು ಹೇಳಿದ್ರ ನನ್ನ ಮಗ ಹೇಳೋದನ್ನ ಕರೆಕ್ಟ್ ಐತಲ್ಲ, ನನಗೂ ವಯಸ್ಸಾಯ್ತು, ಇದೇ ಪರಿಸ್ಥಿತಿ ನನಗೂ ಬರ್ತದ ಅಂತ ಹೇಳಿ ಮತ್ತ ಮಾವನ ಕಾಲಿನ ಧೂಳತ್ತನ ಸೆರಗಿಲಿ ವರ್ಷಿ ಮತ್ತ ಬಂಗಾರ ತಾಟ್ನ್ಯಾಗ ಊಟ ಕೊಡ್ಲಕತ್ತ ಸೊಸಿ. ಹೌದು. ಅಂತ ಮಾತು ಹೇಳ್ಬೇಕಾಗ್ಯದ. ಇರ್ಲಿ ಪುಣ್ಯಾತ್ಮರಿ, ಇರ್ಲಿ. ಅವ್ರು ಹೇಳ್ಯಾರಲ್ರಿ. ಏನ್ ಹೇಳ್ಯಾರ? ಹುಚ್ಚುಳಿ ಮಗ ಅಂತ. ಅದಲ್ಲ, ಆ ಲಾಜಿಗ್ ಹೋಗಿದ್ರತ್ ನೋಡವ್ರು. ಯಾರು ಹೋಗಿದ್ರತ್ರಿ? ಯಾರು ಹೋಗಿದ್ರತ್ತ? ಯಾರು ಹೊಸದಾಗಿ ಗಂಡ ಹೆಣ್ತಿದ್ರತ್ತ, ಲಾಜಿಗ್ ಹೋಗಿದ್ರತ್ತ. ಅವ ಲಾಜಿಗ್ ಹೋದ ಕೂಡಲೇ ಹೆಣ್ತಿ ಕಣ್ ನೋಡಿ ಅಂದತ್ತ. ಅವ ಏನತ್ತ? ಮೇಡಮ್ ಅವ್ರ ಹೆಣ್ತಿ ಕಣ್ ನೋಡಕ್ ರಾಜಿಗ್ ಹೋಗಿರ್ತಾನೆ ಏನವ? ಏನು ಮಾತಾಡೋದು, ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗ. ರಂಗ್ಯ ಏನೋ ಇದು? ಅಲ್ಲ, ಒಂದು ಮಾತು ಹೇಳ್ತೀನಿ ನಾನು. ಈಗ ಒಂದು ಬಾಕಲಿಗೆ ಒಂದು ಕೀ, ಏನು ಒಂದು ರೂಮಿಗೆ ಒಂದೇ ಕೀ ಇರ್ತದ. ಅವ ಆ ರೂಮಿನ ಹೆಸರು ಬರ್ಕೊಂಡು ಒಂದು ಕೀ ಕೊಟ್ಟಿರ್ತಾನ. ಆ ರೂಮ್ನ್ಯಾಗ ಒಬ್ಬ ಅದಾನ. ಮತ್ತಿಬ್ರು ಹೋಗಿ ಆ ರೂಮ್ನ್ಯಾಗ ಇರ್ತಾರಂದ್ರ ಹೋದ ಸುಳಿ ಮಕ್ಳು ಅಂತವ್ರು, ಆ ಚಾವಿ ಕೊಟ್ಟ ಸುಳಿ ಮಗರಿ ಅಂತಾವ. ಇದು ಬೇಕಲ್ಲ. ಒಂದ್ ರೂಮಿಗೆ ಒಂದೇ ಚಾವಿ ಇರ್ತದ. ಅವ್ರ ಬಲ್ಯಕ್ ಒಂದ್ ಇರ್ತದ. ಕಡೆ ಅವ್ರು ಕೊಡಂಗಿಲ್ಲ. ಅದು ಲಾಸ್ಟಿಗೆ ತೆಗಿತಾರ ಅವ್ರು. ಒಂದೇ ಕೋಲಿ ಒಳಗ 3 ಮಂದಿಗೆ ಹೋಗತ್ತ ಕೊಟ್ಟವರಿ ಯಾರು? ಮತ್ತ ನಾ ಕಾಗಕ್ಕನ ಗುಬ್ಬಕ್ಕನ ಕತ್ತಿ ಹೇಳಕತ್ತಿನೋ, ನೀವ್ ಹೇಳಕತ್ತಿರೋ? ಇರ್ಲಿ. ಕಂತಿಂತ ಮಾತ್ಮರು ಹಾಡಿ ಹೋಗ್ಯಾರ.